ಮೇಡಮ್, ಈಗ ನಾನು ಕೇಳ್ತಾ ಇದ್ದೆ, ನೀವು ರಾಜಕೀಯ ಮಾಡಿಲ್ಲ ಅನ್ನೋದಾದ್ರೆ ಮಹಿಳೆಯರ ವಿಚಾರದಲ್ಲಿ ನೀವು ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇರಲಿ. ತುಂಬ ಫೋಕಸ್ ಆಗಿದ್ದು ರಿಪಬ್ಲಿಕ್ ಡೇನು ಮಹಿಳೆಯರು, ಈಗಲೂ ಮಹಿಳೆಯರು, ಮಹಿಳಾ ಓಟುಗಳ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಿದಂಗಿದೆ ಈ ಸಲ. ಸರ್, ನಾವು ದೇಶದ ಜನಸಂಖ್ಯೆಯಲ್ಲಿ 50% ಭಾಗ ಮಹಿಳೆಯರಿದ್ದಾರೆ. ಶತಶತಮಾನಗಳಿಂದನೂ ಕರ್ನಾಟಕದ ಪಾಠನ ಕರ್ನಾಟಕದಲ್ಲಿ ಅವ್ರ ಗ್ಯಾರಂಟಿಗಳು ಮಹಿಳೆಯರನ್ನ ಕಾನ್ಸಂಟ್ರೇಟ್ ಮಾಡಿದಕ್ಕೆ ನೀವು ಕರ್ನಾಟಕದವರು ಎಷ್ಟು ಮಟ್ಟಿಗೆ ಅದನ್ನ ಉಳಿಸ್ಕೊಂಡ್ರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂತ ಕಾಂಗ್ರೆಸ್ನವರೇ ಹೇಳ್ಬೇಕು. ಮತ್ತೆ ಜನನೂ ತಿಳ್ಕೊಂಡಿದ್ದಾರೆ. 1-2 ತಿಂಗಳು ದುಡ್ಡು ಕೊಟ್ಟರು 2,000, ಇವಾಗ ಅದು ನಿಲ್ಸೇ ಬಿಟ್ಟಿದ್ದಾರೆ. ಅದು ಒಂಥರ ಸುಳ್ಳು ಭರವಸೆ ಆಯ್ತು, ಸುಳ್ಳು ಇದಾಯ್ತು, ಗ್ಯಾರಂಟಿ ಆಯ್ತು. ಕೊಟ್ಟಿದ್ರೆ ಚೆನ್ನಾಗಿರೋದು, ಮಹಿಳೆಯರಿಗೆ ಒಳ್ಳೇದಾಗಿರೋದು. ನಮ್ಮ ಕಲ್ಪನೆ ಅದಲ್ಲ, ನಮ್ದು ಆತ್ಮನಿರ್ಭರತೆ ಅಂದ್ರೆ ಸೆಲ್ಫ್ ರಿಲಯನ್ಸ್ ಅಂತ. ಮಹಿಳೆಯನ್ನ ಆತ್ಮನಿರ್ಭರಳನ್ನಾಗಿ ಮಾಡೋದು, ಆಕೆಗೆ ಫ್ರೀಬೀಸ್ ನ ಕೊಟ್ಟು ಎಲ್ಲವನ್ನ ಕೊಟ್ಟು ಅವ್ರನ್ನ ಶಕ್ತಿಯನ್ನ ಕುಂದಿಸೋದಲ್ಲ. ಎಲ್ಲ ವೋಟರ್ಸ್ಗಳನ್ನ ಹೆಂಗ್ ಇಟ್ಕೊಂಡಿದ್ರೆ ಅಂದ್ರೆ ಈ ಸಲ ಇದ್ರಲ್ಲಿ ನೀವು ಎಲೆಕ್ಷನ್ಗೋಸ್ಕರ ಗರೀಬ್ ಬಡವರನ್ನ, ಯುವಕರನ್ನ, ಅನ್ನದಾತ ರೈತರನ್ನ, ಇನ್ನೊಂದ್ ಕಡೆಗೆ ನಾರಿ ಮಹಿಳೆಯರನ್ನ 50% ಹೆಂಗ್ ಸೆಳಿಬೇಕು ಎಲ್ಲ ಸ್ಟ್ರಾಟಜಿಗಳನ್ನ ಇಟ್ಕೊಂಡಿದ್ದೀರ. ಅದು ಎಲೆಕ್ಷನ್ ಸ್ಟ್ರಾಟಜಿ ಅನ್ನೋದಕ್ಕಿಂತನೂ ಅದರಲ್ಲಿ ಒಂದು ದೂರದೃಷ್ಟಿ ಇದೆ. ಚಾತುರ್ವರ್ಣ್ಯ ವ್ಯವಸ್ಥೆ ಇತ್ತು ನಮ್ಮ ದೇಶದಲ್ಲಿ. ಬಡವರಿದ್ದಾರೆ ಅಂದ್ರೆ ನಮ್ಮ ಮೋದಿಯವರಿಗೆ ಜಾತಿ ಅಂದ್ರೆ ಇದು, ಬಡವರು ಒಂದು ಜಾತಿ, ಯುವಕರು, ಮಹಿಳೆಯರು ಹಾಗೂ ಅನ್ನದಾತರು, ಇವುಗಳ ಅಭಿವೃದ್ಧಿ ಆಗಬೇಕು ಅಂತ ಪ್ರಶ್ನೆ ಅಂತ ಹೇಳಿದ್ರೆ, ರೂರಲ್ ಎಕನಾಮಿ ಬಗ್ಗೆ ಈ ಬಜೆಟ್ ಏನ್ ಕಾನ್ಸಂಟ್ರೇಟ್ ಮಾಡುತ್ತೆ ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ಸೊ ಮಾಡಿದೆ ಅಂತ ಅನ್ಸುತ್ತಾ. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಎಂದಿನಂತೆ ಸ್ಪೆಂಡ್ ಮಾಡಿರೋದು ಕಾಣಿಸ್ತಾ ಇದೆ ನಮಗೆ, ಬಟ್ ಟೆಂಪರರಿ ಫೈನಾನ್ಷಿಯಲ್ ಸಿಗ್ನಲ್ಸ್ ಕಾಣಿಸ್ತಾ ಇದೆ. ಸೊ ಹೌ ಡು ಯು ಸಿ ಇಟ್ ಅಂತ ಹೇಗೆ ನೋಡ್ತೀರಾ ಇದನ್ನ? ಇನ್ಫ್ರಾಸ್ಟ್ರಕ್ಚರ್ ಐ ಹ್ಯಾವ್ ಟು ಅಪ್ರಿಶಿಯೇಟ್ ಬಿಕಾಸ್ ಎಸ್ಪೆಷಲಿ ನಿತಿನ್ ಗಡ್ಕರಿ ಅವರು ಬಂದ್ಮೇಲೆ ನಾವು ಹೈವೇಸ್ ಅವೆಲ್ಲ ಅದನ್ನ ಅಪ್ರಿಶಿಯೇಟ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಟೈಮ್ ಅವ್ರು ಇರಲ್ಲ ಅಂತ ನನಗೆ ಏನೋ ನ್ಯೂಸ್ ಬಂತು, ಬಟ್ ದಟ್ ಈಸ್ ಬ್ಯಾಡ್ ನ್ಯೂಸ್ ಫಾರ್ ಆಲ್ ಆಫ್ ಅಸ್ ಅನ್ಸುತ್ತೆ. ಸೊ ಅದು ಬಿಟ್ಟರೆ ನನ್ನ ಅನಿಸಿಕೆ ರೂರಲ್ ಇದಕ್ಕೆ ಬಂದಾಗ ಅಗ್ರಿಕಲ್ಚರ್ ಆ್ಯಂಗಲಲ್ಲಿ ನಾವು ವಿ ಆರ್ ಸೀಯಿಂಗ್ ಆ್ಯಕ್ಚುಲಿ ನೀವು ಕೇಳಿರ್ಬೋದು, ಬರ ಈ ಸಲ ರೈನ್ಫಾಲ್ ಮಾನ್ಸೂನ್ ತುಂಬ ಕಮ್ಮಿ ಆಗಿದೆ, ಬರ ಆಗಿದೆ. ಸೊ ಅದರ ನಿಟ್ಟಿನಲ್ಲಿ ಏನಾದರೂ ಬೀಯಿಂಗ್ ಎ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಸ್ಟೇಟ್ ಗಮನ ಇಡಲೇಬೇಕಲ್ವ. ಸೊ ಅವ್ರು ಅದ್ರ ನಿಟ್ಟಿನಲ್ಲಿ ಏನೂ ಕಾಣಿಸ್ಲಿಲ್ಲ ನನಗೆ. ಆಮೇಲೆ ಇದು ಮೇಜರ್ ವರ್ಲ್ಡಲ್ಲಿ ನಡೀತಾ ಇರೋ ಒಂದು ವಿಷಯಗಳು, ನಾವು ತುಂಬ ವಿಷಯಗಳನ್ನ ಸರಿಪಡಿಸ್ಕೊಳ್ಳೋಕ್ಕೆ ಆ್ಯಕ್ಟು ಮತ್ತೊಂದು ಮಾಡ್ತಾ ಇದ್ದೀವಿ. ಪಾಲಿಸಿಗಳು, ಕಾನ್ಸೆಪ್ಟ್ಗಳು, ಥಾಟ್ಸ್ ಎಲ್ಲ ಕರೆಕ್ಟಾಗಿದೆ. ಬಟ್ ಮೇಜರು ಎಜುಕೇಷನ್ ಮತ್ತು ಹೆಲ್ತ್ ವಿಷಯದಲ್ಲಿ. ಈಗ ಎಜುಕೇಷನ್ ಅಂದಾಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಮಾತಾಡಿದರು, ಬಟ್ ಕ್ವಾಲಿಟಿ ಎಜುಕೇಷನ್ ಗೌರ್ಮೆಂಟ್ ಸ್ಕೂಲಲ್ಲಿ ಕೊಟ್ಟಾಗಲೇ ಈಗ ನಮಗೆ ಆ್ಯಕ್ಚುಲಿ ನೀವು ನೋಡ್ತಾ ಇರೋ ಸುತ್ತಮುತ್ತ ನಿಮ್ಮ ಲೇಬರ್ಸ್, ಮೇಟ್ಸ್, ಕೊಲೀಗ್ಸು ಪ್ರಾಬ್ಲಮ್ ಫೇಸ್ ಮಾಡೋದು ಅವ್ರಿಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಆದಾಗ, ಅಥವಾ ಸ್ಕೂಲ್ ಫೀಸ್ ಕಟ್ಟೋ ಟೈಮಲ್ಲಿ ಬಿಗಿನಿಂಗ್ ಆಫ್ ಜೂನು ಆ ಟೈಮಲ್ಲಿ ಪರದಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಸಾಲ ಮಾಡ್ತಾರೆ, ಪರದಾಡ್ತಾರೆ. ದೇ ವಿಲ್ ಬಿ ನ ಬಿಗ್ ಸ್ಟ್ರೆಸ್. ಆ ಆ್ಯಂಗಲಲ್ಲಿ ಯಾಕೆ ವರ್ಕ್ ಮಾಡ್ತಿಲ್ಲ ಅನ್ನೋದು ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ. ಸೊ ದ್ಯಾಟ್ಸ್ ಅ ವೆರಿ ಬಿಗ್ ಡಿಸಪಾಯಿಂಟ್ಮೆಂಟ್ ಆ್ಯಕ್ಚುಲಿ. ಹೆಲ್ತ್ ಮತ್ತು ಎಜುಕೇಷನ್ ವಿಷಯದಲ್ಲಿ ಈ ಪಾಲಿಸಿಗಳು ಅವೆಲ್ಲ ಓಕೆ, ಬಟ್ ಗೌರ್ಮೆಂಟ್ ಸ್ಕೂಲು ಪಕ್ಕ ಆಗಲೇಬೇಕು. ಅಟ್ಲೀಸ್ಟ್ ತುಂಬ ನಾಮಿನಲ್ ಫೀಯಲ್ಲಿ ರೆಸ್ಪಾನ್ಸಿಬಿಲಿಟಿ ಇರುವಂಥದ್ದು ಸ್ಟೇಟ್ ಗೌರ್ಮೆಂಟ್ಸ್ ಇದೆಯಲ್ಲ, ಅದರಲ್ಲಿ ಇದೆ. ಬಟ್ ಸೆಂಟ್ರಲಿಂದ ಬೇರೆ ವಿಷಯಗಳನ್ನ ನಾವೀಗ GST ಪುಷ್ ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸ್ ಪುಷ್ ಮಾಡ್ತೀವಿ, ಎಲ್ಲ ವಿಷಯ ಇಲ್ಲೂ ಮಾಡಬೇಕು. ಇದು ಎರಡು ವಿಷಯದಲ್ಲಿ ಆಗ್ಬಿಟ್ರೆ ಎಲ್ಲೋ ಇರ್ತೀವಿ. ಆಮೇಲೆ ಇನ್ಫ್ಲೇಷನ್ನು ಬಗ್ಗೆ ನಾವೇನು ಮಾತಾಡಲಿಲ್ಲ. ಆ್ಯಕ್ಚುಲಿ ಇನ್ಫ್ಲೇಷನ್ ಇಸ್ ಎಲ್ಲನೂ ಎಕ್ಸ್ಪೆನ್ಸಿವ್. ಸೊ ಆ ಬಗ್ಗೆ ನಾವೇನು ಮಾತಾಡಲಿಲ್ಲ. ಸೊ ಅದ್ರ ಬಗ್ಗೆ ಏನಾದ್ರು ಒಂದು ಸ್ಟೆಪ್ಸ್ ತಗೋಬೇಕು ಅನಿಸ್ತಿತ್ತು. ಆಮೇಲೆ ನಮ್ಗೆ ವಿ ಹ್ಯಾವ್ ಅ ಕರೆಂಟ್ ಅಕೌಂಟ್ ಡೆಫಿಸಿಟ್, ಅಂದರೆ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ಜಾಸ್ತಿ ಇದೆ. ಸೊ ಎಕ್ಸ್ಪೋರ್ಟ್ನ ಬೂಸ್ಟ್ ಮಾಡೋಕ್ಕೆ ಸುಮಾರು ಈಗ GST ಎಕ್ಸಂಪ್ಷನ್ಸ್ ಇದೆ, ಬೆನಿಫಿಟ್ಸ್ ಇದೆ, ಬಟ್ ಆದ್ರೂ ಅದು ಸಾಕಾಗ್ತಾ ಇಲ್ಲ. ಬಿಕಾಸ್ ವಿ ಆರ್ ಇನ್ ಶಾರ್ಟ್ ಆ್ಯಕ್ಚುಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇದೆ. ಸೊ ಈ ಆ್ಯಂಗಲ್ ವರ್ಕ್ ಮಾಡಿದ್ರೆ ಇಂಡಿಯಾ ವಿಲ್ ಬಿ ಇನ್ ಬೆಟರ್ ಪೊಸಿಷನ್ ಅನ್ಸುತ್ತೆ. ಎಸ್ ಅನಿಲ್ ಅವರು ಲಾಸ್ಟ್ ರಿಯಾಕ್ಷನ್. ಈಗ ಮೇಡಮ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ನಾವು ಎಷ್ಟು ಜಾಸ್ತಿ ಮಾಡಿದ್ದೀವಿ ಅಂದರೆ IIM, IIT, ಏರ್ಪೋರ್ಟ್ಸ್ಗಳು ಎಷ್ಟು ಏರ್ಪೋರ್ಟ್ಸ್ ಇತ್ತು, ಎಷ್ಟು ಏರ್ಪೋರ್ಟ್ಸ್ ಕಟ್ಟಿದ್ದೀವಿ, ರೋಡ್ ಎಷ್ಟು ಮಾಡಿದ್ದೀವಿ. ಫಾರ್ ದ ಕೈಂಡೆಸ್ಟ್ ಇನ್ಫಾರ್ಮೇಷನ್ ಐ ರಿಯಲಿ ಅಪ್ರಿಷಿಯೇಟ್ ದ ವೇ ಶಿ ಹ್ಯಾಸ್ ಲುಕ್ಡ್ ಇಟ್, ಬಟ್ ಶಿ ಹ್ಯಾಸ್ ಟು ಲುಕ್ ಇನ್ ಟು ದ ಡೆಪ್ತ್ ಆಫ್ ಇಟ್. ಸ್ವಲ್ಪ ಅದರೊಳಗೆ ಇನ್ನೂ ಇಳಿಬಿ ನೋಡಬೇಕಾಗ್ತದೆ. ಯಾಕೆ ಅಂತ ಹೇಳ್ತೀನಿ, ಇವತ್ತು ಯಾವ ಏರ್ಪೋರ್ಟ್ಗಳನ್ನು ಗೌರ್ಮೆಂಟ್ ನಡೆಸ್ತಾ ಇಲ್ಲ, ಇಟ್ ಈಸ್ ಆಲ್ ಗಿವನ್ ಫಾರ್ ದ ಪ್ರೈವೇಟ್ ಪ್ಲೇಯರ್. ಅಂದರೆ ಅವನು ಟೆಂಡರ್ ಒಳಗಡೆ ನಾನು ಇಷ್ಟು ದುಡ್ಡು ಕೊಡ್ತೀನಿ ಸರ್ಕಾರಕ್ಕೆ, ಅಂದರೆ ವಿತ್ ದ ಸೇಮ್ ಕ್ಯಾಪಿಟಲ್ ಅಗೇನ್ ದೇ ಆರ್ ಗೆಟಿಂಗ್ ಅ ಕ್ಯಾಪಿಟಲ್. ದೇ ಆರ್ ನಾಟ್ ಡೂಯಿಂಗ್ ಎನಿ ಕ್ಯಾಪಿಟಲ್. ಹೊಸದಾಗಿ ವೆಂಚರ್ ಮಾಡ್ತಾ ಇಲ್ಲ, ಹೊಸ ಏರ್ಪೋರ್ಟ್ ಕಟ್ತಿಲ್ಲ. ಈಗ ಬೀದರ್ ಒಳಗೆ ಹಳೆ ಏರ್ಪೋರ್ಟನ್ನೇ ಇದ್ದಿದ್ದ ಏರ್ಪೋರ್ಟನ್ನೇ ಆ ಏರ್ಪೋರ್ಟ್ನ ಪಬ್ಲಿಕ್ ಕೊಟ್ಟಿದ್ದಾರೆ. ಒಂದ್ ಸೆಕೆಂಡ್ ಆಯ್ತಾ. ಈಗ ಫಾರ್ ಎಕ್ಸಾಂಪಲ್ ಯಾವುದು ರೋಡ್ ಹೇಳಿದ್ರು, ಆಲ್ ದ ರೋಡ್ಸ್. I appreciate Nitin Gadkari has done a tremendous good work.
there is no doubt about it, but all the works given for the private players again toll collection ಮಾಡ್ತಾ ಇದ್ದಾರೆ. Is there any single road built by Narendra Modi government by spending the government money? ಯಾವುದು ನಮ್ಮಿಂದ ಕಲೆಕ್ಟ್ ಆಗಿರೋ ದುಡ್ಡಲ್ಲಿ ಒಂದೇ ಒಂದು ರೋಡ್ ಕಟ್ಟಿರೋ ತೋರಿಸಿ, ಇವತ್ತಿನವರೆಗೂ ಒಂದು ರೋಡ್ ಆಗಿಲ್ಲ. ಮೂರನೇದ್ದು IIMಗಳು IITಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ, ಇನ್ನೂ ಕಟ್ಟದ ಅಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ವಿಮೆನ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರು. 22-23 ಒಳಗಡೆ 25,448 ಕೋಟಿ ವಿಮೆನಿಗೆ ಕೊಟ್ಟಿದ್ದು, ಅದಾಗಿದ್ಮೇಲೆ 23-24ರಲ್ಲಿ ಕೊಟ್ಟಿದ್ದು 23,912 ಕೋಟಿ. ಅವಾಗಲೇ ಮಾತಾಡಿಸ್ತಾ ಇದ್ವಿ. ಫೈನಲ್ ಈಗ ಅನಿಲ್ ಅವ್ರನ್ನ ನಾನು ಅಲ್ಲಿಗೆ ನಿಲ್ಸಿದೆ, ಕ್ಷಮೆ ಇರಲಿ. ಎಸ್ ಪ್ಲೀಸ್ ಅನಿಲ್. ಅರುಣ್, ಲಾಸ್ಟ್ ಟೈಮ್ 2023-24 ಬಜೆಟ್ ಅಲ್ಲಿ ಮೇಡಮ್ ನಿರ್ಮಲಾ ಸೀತಾರಾಮನ್ ಅವರು ಒಂದು 7 ಪ್ರಯಾರಿಟಿ ಲಿಸ್ಟ್ ಅನ್ನ ಮಾಡಿದ್ರಿ. ಈ ತರ ಏನು ನೀವು ಗರೀಬ್ ಅಂತ ಏನೋ ಒಂದು ಇದು ಮಾಡಿದ್ರಲ್ಲ, ಅದೇ ರೀತಿ ಇನ್ಕ್ಲೂಸಿವ್ ಅಪ್ರೋಚ್ ವಾಸ್ ಒನ್ ಆಫ್ ದ ಫಸ್ಟ್ ಕ್ಲಾಸ್ ಅಂಡ್ ದ ಸೆಕೆಂಡ್ ವಾಸ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಇತ್ತು. ಮೂರನೇದು ಫೈನಾನ್ಷಿಯಲ್ ಸೆಕ್ಟರ್, ನಾಲ್ಕನೇದು ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್, ಗ್ರೀನ್ ಗ್ರೋತ್, ಯೂತ್ ಪವರ್, ಅದೇ ಯೂತ್ ಪವರ್, ಆಮೇಲೆ ಇನ್ನೊಂದೇನೋ ಪೊಟೆನ್ಷಿಯಲ್. ಈಗ ಇಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿರೋದು, ಒಂದು ಗ್ರೀನ್ ಪವರ್ ಅಂದಿದ ತಕ್ಷಣ ಇಫ್ ಐ ಆಮ್ ನಾಟ್ ರಾಂಗ್, ಟಾಟಾ ಪವರು, ಓರಿಯೆಂಟಲ್ ಗ್ರೀನ್, ಈ ಬಜೆಟ್ಗಳು ಟಕ್ ಅಂತ ಇರುತ್ತೆ, 12-13 ರೂಪಾಯಿ ಇದ್ದಿದ್ದು. ಸೊ ಈ ಬಜೆಟು ಇದ್ರ ಮೇಲೆ ರಿಫ್ಲೆಕ್ಟ್ ಆಗುತ್ತೆ, ಯಾವ್ದ್ರ ಮೇಲೆ, ಶೇರ್ ಮಾರ್ಕೆಟ್ ಮೇಲೆ ಬಿಟ್ಟರೆ ಪ್ರಾಕ್ಟಿಕಲಿ ಇದನ್ನು ಇಂಪ್ಲಿಮೆಂಟೇಷನ್ ಆಗಿದೆ ಅನ್ನೋದು ಇವತ್ತಿನ ಬಜೆಟ್ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿರುವಂಥದ್ದು. ಇವತ್ತು ಕಂಪ್ಲೀಟ್ವಾಗಿ ಅವ್ರದ್ದು ಬಜೆಟ್ದು ಇಂಟ್ರಿಮ್ ಬಜೆಟ್ದು ರಿಪೋರ್ಟ್ ಬಂದ ಮೇಲೆ ಕೂತ್ಕೊಂಡು ಲಾಸ್ಟ್ ಟೈಮ್ ಅವ್ರು ಏನು ಪ್ರಪೋಸ್ ಮಾಡಿದ್ರು, ಎಷ್ಟು ಇಂಪ್ಲಿಮೆಂಟೇಷನ್ ಮಾಡಿದರೆ, ಇಂಪ್ಲಿಮೆಂಟೇಷನ್ ರಿಯಲಿ ಆಗಿತ್ತಾ. ಫಾರ್ ಎಕ್ಸಾಂಪಲ್ ಲೈಕ್ ಸೋಷಿಯಲ್ ಗ್ರೇಟೆಸ್ಟ್ ಸ್ಕೀಮ್ಸ್ ಲೈಕ್ ಮನ್ರೇಗಾ 94,000 ಕೋಟಿ ಲಾಸ್ಟ್ ಟೈಮು ಇದ್ದಿದ್ದು. ಅದಾಗಿದ್ಮೇಲೆ ಅಂದರೆ 22-23, 23-24 80,000 ಕೋಟಿ ಕೊಟ್ಟರು, ಅಂದರೆ 14,000 ಕೋಟಿ ಕಮ್ಮಿ ಮಾಡಿದ್ರು. 14,000 ಕೋಟಿ ಕಮ್ಮಿ ಮಾಡಿದ ತಕ್ಷಣ ಹತ್ರ 19 ಕೋಟಿ ಜನರ ಮೇಲೆ ಎಫೆಕ್ಟ್ ಆಗುತ್ತದು. ಸೊ ದೀಸ್ ಆರ್ ದ ಪ್ಯಾರಾಮೀಟರ್ಸ್. ಇದು ಮುಗಿದ ಮೇಲೆ ನಾನು ಕಾಮಾಗಿ ನನ್ನ ಆಫೀಸಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಅಗೇನ್ ನೀವು ಮತ್ತೆ ನಂಗೆ ನಾಳೆ ಕರೆದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ದೀರ್ಘವಾಗಿ ಚರ್ಚೆ ಮಾಡ್ತೀನಿ. ಅವರು ಓಕೆ, ತುಂಬ ಧನ್ಯವಾದಗಳು ಅನಿಲ್ ಅವರು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಲಕ್ಷ್ಮೀ ಅಶ್ವಿನಿಗೌಡ ಅವರೇ ತುಂಬ ಧನ್ಯವಾದಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಆದರ್ಶ್ ಅವರೇ ತುಂಬ ಧನ್ಯವಾದಗಳು. ಸೊ ಇದು ಚರ್ಚೆಯಲ್ಲಿ ಒಂದಿಷ್ಟು ವಿಚಾರಗಳನ್ನ ತಂದ್ವಿ ಬಜೆಟ್ನ ವಿಚಾರದಲ್ಲಿ. ಬಟ್ ನಿಜವಾಗಿಯೂ ಕೂಡ ಬಜೆಟ್ನಲ್ಲಿ ಆಗಬೇಕಾಗಿದ್ದು ಏನಿತ್ತು ಅನ್ನುವಂಥ ನಿರೀಕ್ಷೆ ಬಹಳಷ್ಟು ಜನ ಬಹಳ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ರು. ಒಂದು, ರೈತರ ವಿಚಾರದಲ್ಲಿ ಬರಗಾಲ ಬಂದಿದೆ ದೇಶದಲ್ಲಿ, ಅಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತ ಹೇಳಿ, ಅವರಿಗೆ ಯಾವ ರೀತಿಯಾಗಿ ಸಹಾಯಕ್ಕೆ ನಿಂತುಕೊಳ್ತಾ ಇದ್ದಾರೆ ಅಂಥೇಳಿ, ರಾಜ್ಯದ ಜೊತೆಗೆ ಹೇಗೆ ಬೆಂಬಲಕ್ಕೆ ನಿಂತುಕೊಳ್ತಾ ಇದ್ದಾರೆ ಅಂಥೇಳಿ, ಅದು ಬಜೆಟಲ್ಲಿ ಕೊಡ್ತಾರಾ ಅಥವಾ ಆಯಾ ರಾಜ್ಯಗಳು ಹೇಗೆ ಮನವಿಯನ್ನು ಸಲ್ಲಿಸ್ಕೊಳ್ಳುತ್ತೆ ಅದರ ಮೇಲೆ ಕೊಡ್ತಾರಾ ಅಂತ ಹೇಳಿ. ನಮ್ಮ ರಾಜ್ಯ ಸರ್ಕಾರ ಕೇಳಿದ್ರೆ ನಾವು ಮನವಿ ಕೊಟ್ಟಿದ್ದೀವಿ, ಇಲ್ಲಿವರೆಗೂ ಕೊಟ್ಟಿಲ್ಲ ಅಂತಲೇ ಬರುತ್ತೆ, ಸಹಜವಾಗಿ ಬರುವಂಥ ಮಾತುಗಳವು. ಇದರ ಜೊತೆಗೆ ಉದ್ಯೋಗ ವಿಚಾರದಲ್ಲಿ ಬಂದಾಗ ಅನೇಕ ಟೀಕೆಗಳು ಬರುತ್ತೆ, ಅದಕ್ಕೆ ಏನು ನೀವು ಕೆಲಸಗಳನ್ನು ಮಾಡಿದ್ದೀರಾ ಅಂತ ಹೇಳಿ. ಹೀಗೆ ಅನೇಕ ವಿಚಾರಗಳು ಒಂದಾದ ನಂತರ ಒಂದಿದೆ. ಬಟ್ ಅಲ್ಟಿಮೇಟ್ಲಿ ಚುನಾವಣೆಗೆ ಜನ ಈ ಬಜೆಟ್ ನೋಡಿಕೊಂಡೇ ವೋಟ್ ಹಾಕ್ತಾರಾ ಅಂತ ಅಂದರೆ ಸಾಧ್ಯನೇ ಇಲ್ಲ. ಬಜೆಟ್ಗಳನ್ನು ನೋಡ್ಕೊಂಡು ಹಾಕೋದೇನಿಲ್ಲ. ಸರ್ಕಾರ ಯಾವುದು ಬೇಕು, ಯಾರು ಬೇಕು, ಅವ್ರು ಏನು ಮಾತಾಡ್ತಿದ್ದಾರೆ, ಅದೇ ಒಂದು ಭಾವನೆ, ಒಂದು ಬದುಕು. ಚೆನ್ನಾಗಿದೆ ಅಲ್ವಾ?